ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟಿಫನ್ನಿಗೆ ದಿಢೀರನೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಮುಲ್ಲಂಗಿಯನ್ನು ಬಳಸ್ಕೊಂಡು ಸಾಂಬಾರು ಮಾಡ್ತಿದ್ದೀನಿ. ನೀವು ಬೇರೆ ಯಾವ ತರಕಾರಿ ಆದರೂ ಯೂಸ್ ಮಾಡಿ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೇಳೆನ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದಕ್ಕೆ ಒಂದು ಟೊಮೊಟೊನ ಮತ್ತು ಒಂದು ಗೆಜ್ರಿನ ಹಾಕ್ಕೊಂಡು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಬೇಳೆ ಚೆನ್ನಾಗಿ ಕುದ್ದಿದೆ. ಹಾಗೆ ಸ್ಟವನ್ನು ಹಚ್ಕೊಂಡು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ, ಸಾಸಿವೆ, ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮತ್ತು ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಯುವಾಗ ನಾನು ಒಂದು ಮುಲ್ಲಂಗಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮುಲ್ಲಂಗಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಏಕೆಂದರೆ ನಾನು ಇಲ್ಲಿ ಮುಲ್ಲಂಗಿನ ಕುದಿಸ್ಕೊಂಡಿಲ್ಲ, ಹಾಗಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಮುಲ್ಲಂಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಮುಲ್ಲಂಗಿ ಕೆಂಪಗಾಗಿದೆ. ಈಗ ನಾನು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಸಾಂಬಾರು ಅಷ್ಟು ಟೇಸ್ಟಿ ಆಗುತ್ತೆ. ಹಾಗಾಗಿ ಎರಡನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡು, ಇವಾಗ ಮುಲ್ಲಂಗಿ ಸ್ವಲ್ಪ ಕೆಂಪಗಾಗಿದೆ. ಇವಾಗ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ರಸ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹುಣಸೆ ರಸ ಹಾಕೋದ್ರಿಂದ ಸಾಂಬಾರು ಟೇಸ್ಟಿಯಾಗಿರುತ್ತೆ. ಇವಾಗ ಮುಲ್ಲಂಗಿ ಕೆಂಪಗಾಗಿದೆ ನೋಡ್ತಿರ್ಬೋದು. ಇವಾಗ ನಾನು 1 ಟೇಬಲ್ ಸ್ಪೂನ್ ಅರಿಶಿಣನ ಸೇರಿಸ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು 2 ಸ್ಪೂನು ಸಾಂಬಾರು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಪೌಡರ್ ಇರಲಿಲ್ಲ ಅಂದರೆ ನೀವು ಖಾರದ ಪುಡಿನೂ ಯೂಸ್ ಮಾಡ್ಕೊಂಡು ಮತ್ತು ಮಸಾಲಾನ ಬೇರೆ ರುಬ್ಬಿ ಪುಡಿ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಸಾಂಬಾರು ಪೌಡರ್ ಇತ್ತು ಅದನ್ನೇ ಯೂಸ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ನಾನು ಇಲ್ಲಿ ಮುಲ್ಲಂಗಿ ಸ್ವಲ್ಪ ಕುದಿಬೇಕಲ್ವ, ಹಾಗಾಗಿ 1 ಗ್ಲಾಸ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಲ್ಲಂಗಿ ಸ್ವಲ್ಪ ಮೆತ್ತಗೆ ಕುದಿಬೇಕಲ್ಲ, ಹಾಗಾಗಿ 1 ಗ್ಲಾಸ್ ನೀರು ಸೇರಿಸ್ಕೊಂಡು ಇವಾಗ ನಾನು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಬೇಳೆ ಕುದಿಸುವಾಗ ಉಪ್ಪನ್ನು ಹಾಕಿಲ್ಲ, ಹಾಗಾಗಿ ಇದಕ್ಕೆ ಇವಾಗ ನಾನು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಯಾಕಂದರೆ ಮುಲ್ಲಂಗಿ ಮೆತ್ತಗಾಗಬೇಕು. ಹಾಗಾಗಿ ಇವಾಗ ನೋಡಿ 10 ನಿಮಿಷ ಆಗಿದೆ. ಮುಚ್ಚಳನ ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿ ಮುಲ್ಲಂಗಿ ನೀರೆಲ್ಲ, ನಾನು ಹಾಕಿರೋ ನೀರೆಲ್ಲ ಬತ್ತಿ ಬರೀ ಎಣ್ಣೆ ಮಾತ್ರ ಉಳಿದಿದೆ. ಈ ಟೈಮಲ್ಲಿ ನಾನು ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲ ಜೊತೆ ಬೇಳೆ ಮಿಕ್ಸ್ ಆಗಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಿದೆ ಸಾಂಬಾರು ಅಂತ. ನೋಡಿದ್ರೇ ಇವಾಗೇ ಊಟ ಮಾಡಬೇಕು ಅನಿಸ್ತಿದೆ. ಹಾಗೆ ಅದೇ ಕುಕ್ಕರಿಗೆ ನಾನು 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಸಾಂಬಾರಲ್ಲಿ ಗಟ್ಟಿಯಾಗಿತ್ತು. ಇವಾಗ ನೋಡಿ ನೀರನ್ನು ಸೇರಿಸ್ಕೊಂಡ್ಮೇಲೆ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ರೀತಿ ಇಷ್ಟ ಇದ್ದರೆ ಸಾಕು ಸಾಂಬಾರು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು, ತಿಳಿಬೇಕಂದ್ರೆ ತಿಳಿವು ಮಾಡ್ಕೋಬೋದು. ಇನ್ನೊಂದಷ್ಟು ನೀರು ಸೇರಿಸ್ಕೊಂಡು, ಇಲ್ಲ ನಮಗೆ ಗಟ್ಟಿನೇ ಇರಬೇಕಂದ್ರೆ ಗಟ್ಟಿನೇ ಇಟ್ಕೋಬೋದು. ಇವಾಗ ನೋಡಿ ಇದನ್ನು ಮತ್ತೆ ನಾನು 1 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಮುಚ್ಚಳನ ಮುಚ್ಚಿ. 1 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ 1 ನಿಮಿಷ ಆಗಿದೆ. ಮುಚ್ಚಳನ ತೆಗೆದು ತೋರಿಸ್ತಿದ್ದೀನಿ. ನೋಡಿ ಸಾಂಬಾರು ಕುದೀತಾ ಇದೆ. ಈಗ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು. ಸಖತ್ತಾಗಿ ಬಂದಿದೆ ಸಾಂಬಾರು. ಈ ಮುಲ್ಲಂಗಿ ಸಾಂಬಾರು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಿದ್ದೀನಿ. ಬಿಸಿ ಬಿಸಿ ಮುಲ್ಲಂಗಿ ಸಾಂಬಾರು ರೆಡಿಯಾಗಿದೆ. 10 ನಿಮಿಷ ಬೇಳೆ ಕುದಿಸಿಟ್ಕೊಂಡ್ರೆ ಸಾಕು, 10 ನಿಮಿಷದಲ್ಲಿ ಈ ಸಾಂಬಾರು ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ. ನಾನು ಮಾಡೋ ಎಲ್ಲ ವಿಡಿಯೋ ನಿಮಗೆ ಬರುತ್ತೆ. ಇವಾಗ ನೋಡಿ ನಾನು ಅನ್ನದ ಜೊತೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ, ತಿಂತಾ ಇದ್ದೀನಿ. ಸಖತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ.